ಫ್ರೆಂಡ್ಸ್, ನಾವು ಡೈಲಿ ಲೈಫಲ್ಲಿ ವಾಟ್ಸಪ್ ಸ್ಟೇಟಸ್ ಚೆಕ್ ಮಾಡ್ತಾನೆ ಇರ್ತೀವಿ. ಆದರೆ ಅದರಲ್ಲಿ ಕೆಲವರು ಪ್ರಾಡಕ್ಟ್ಸ್ಗಳನ್ನ ಸ್ಟೇಟಸಲ್ಲಿ ಇಟ್ಟು ಅವುಗಳನ್ನ ಅವ್ರ ಕಾಂಟ್ಯಾಕ್ಟ್ಸ್ ಲಿಸ್ಟಲ್ಲಿರುವಂಥ ಜನಗಳಿಗೆ ಶೇರ್ ಮಾಡಿ ಸೆಲ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇದು ಯಾವುದೋ ಒಂದು ಟೈಮಲ್ಲಿ ನೀವು ಕೂಡ ನೋಡಿರ್ತಾರೆ. ಹೌದು, ಹಾಗಾದರೆ ಇದರ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಸೇಮ್ ಇದೇ ರೀತಿ ಆನ್ಲೈನಲ್ಲಿರೋ ಪ್ರಾಡಕ್ಟ್ಸ್ನ ವಾಟ್ಸಪ್ ಸ್ಟೇಟಸಲ್ಲಿಟ್ಟು ಸೆಲ್ ಮಾಡೋ ಥರ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಈ ಇಬ್ಬರು ಹುಡುಗರು. ಇವತ್ತು ಇದು 50,000 ಕೋಟಿ ಕಂಪನಿಯಾಗಿ ಚೇಂಜ್ ಆಗಿದೆ. ಇನ್ನು ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಜನಗಳ ಮೈಂಡ್ ಸೆಟ್ ಹೇಗಿರುತ್ತೆ ಅಂತಂದರೆ, ಇವರು ಯಾವುದಾದ್ರು ಒಂದು ವಸ್ತು ತೊಗೋಬೇಕು ಅಂತಂದ್ರು ಅದರ ಬಗ್ಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಜೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಅಕ್ಕಪಕ್ಕದ ಮನೆಗಳು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಸಜೆಸ್ಟ್ ಮಾಡುವಂಥ ವಸ್ತುಗಳನ್ನೇ ಇವರು ಜಾಸ್ತಿ ತೊಗೊಳ್ಳೋದು. ಸೊ ಎಕ್ಸಾಕ್ಟ್ಲಿ ಇದೇ ಸ್ಟ್ರಾಟಜಿನ ಫಾಲೋ ಮಾಡಿದಂಥ ಇವರಿಬ್ಬರು ಇವತ್ತು ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಅಂತಹ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಆದರೆ ಅಸಲಿಗೆ ಇವರು ಫಾಲೋ ಮಾಡಿದಂಥ ಒಂದು ಸ್ಟ್ರಾಟಜಿ ಏನು? ಬೇಸಿಕ್ಕಾಗಿ ನಾವು ತುಂಬ ಜನ ಮೀಶೋನ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಅಂತಹ ಒಂದು ಸೇಮ್ ಇ ಕಾಮರ್ಸ್ ಕಂಪ್ನಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಆದರೆ ನಿಜವಾಗ್ಲೂ ಮೀಶೋ ಇದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಮೀಶೋ ಮಾಡೋ ಅಂಥ ಒಂದು ಬಿಸ್ನೆಸ್ ಬಂದು ರೀಸೆಲ್ಲಿಂಗ್. ಹೌದು, ರೀಸೆಲ್ಲಿಂಗ್ ಅಂದರೆ ಏನು? ಇದೇ ಬಿಸ್ನೆಸ್ ಮಾಡೆಲ್ನ ಫಾಲೋ ಆದಂಥ ಮೀಶೋ ಇವತ್ತು ಎಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆದಿದೆ ಅಂತ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಬ್ಬರು IIT ಗ್ರ್ಯಾಜುಯೇಟ್ಸ್ ಆದಂತಹ ಸಂಜು ಬನ್ಸಲ್ ಆ್ಯಂಡ್ ವಿದಿತ್ ಆತ್ರೇಯ, ಇವರಿಬ್ಬರು ಇಂಜಿನಿಯರಿಂಗ್ ಮುಗಿಸಿ 3 ವರ್ಷ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಫೈನಲಿ 2015ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ಬೇಸಿಕಲಿ ಇವರು ಇಂಡಿಯಾದಲ್ಲಿ ಟ್ರೆಂಡಿಂಗಲ್ಲಿರುವಂಥ ಒಂದು ಫುಡ್ ಬಿಸ್ನೆಸ್ನ ಫಾಲೋ ಮಾಡಿದ್ರು. ಝೊಮ್ಯಾಟೊ ಆ್ಯಂಡ್ ಸ್ವಿಗ್ಗಿ ಹೇಗೆ ಫುಡ್ನ ಲೋಕಲ್ ರೆಸ್ಟೋರೆಂಟ್ಸಿಂದ ತೊಗೊಂಡೋಗಿ ಅವ್ರ ಕಸ್ಟಮರ್ಸ್ಗೆ ಡೆಲಿವರಿ ಮಾಡ್ತಾ ಇರುತ್ತೋ, ಅದೇ ರೀತಿ ಲೋಕಲ್ ಬಟ್ಟೆ ಶಾಪ್ಸ್ನ ಟಾರ್ಗೆಟ್ ಮಾಡೋದು ಆ್ಯಂಡ್ ಅದನ್ನು ಇನ್ಸ್ಟೆಂಟಾಗಿ ಡೆಲಿವರಿ ಮಾಡೋದಕ್ಕೆ ಹೊರಟರು. ಇದನ್ನು ಬಿಸ್ನೆಸ್ ಟರ್ಮ್ಸಲ್ಲಿ ನೋಡೋದಾದರೆ ಹೈಪರ್ ಲೋಕಲ್ ಬಿಸ್ನೆಸ್ ಮಾಡೆಲ್ ಅಂತ ಕರೀತಾರೆ. ಸೊ ಕಸ್ಟಮರ್ ಡಿಮ್ಯಾಂಡ್ಸ್ನ ಬೇಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಅವ್ರ ಹತ್ರ ಇರುವಂಥ ಪ್ರಾಡಕ್ಟ್ಸ್ನ ಡೆಲಿವರಿ ಮಾಡೋದು. ಇದರ ಐಡಿಯಾ ತುಂಬ ಸಾಧಾರಣವಾಗಿದೆ. ಆದರೆ ಇದೇ ಬಿಸ್ನೆಸ್ನ ಮಾಡ್ತಿರೋ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಹೇಗೆ ಸಕ್ಸಸ್ ಆಗಿದೆಯೋ, ಸೊ ನಮ್ಮ ಬಿಸ್ನೆಸ್ ಕೂಡ ಹಾಗೆ ಸಕ್ಸಸ್ ಆಗುತ್ತೆ ಅಂತ ಇವರು 2015ನಲ್ಲಿ ಫ್ಯಾಷನ್ ಏರ್ ಅಂತ ಒಂದು ಬ್ರ್ಯಾಂಡ್ನ ಓಪನ್ ಮಾಡ್ತಾರೆ. ಸೊ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಆದರೆ ಇಟ್ಸ್ ಎ ಫೇಲ್ಯೂರ್. ಇದಕ್ಕೆ ರೀಸನ್, ಇವರು ಸ್ಟಾರ್ಟಿಂಗಲ್ಲಿ ಲೋಕಲ್ ಶಾಪ್ಸಲ್ಲಿರುವಂಥ ಬಟ್ಟೆಗಳನ್ನೇ ಇವರು ಫೋಟೋ ತೊಗೊಂಡು ಆನ್ಲೈನಲ್ಲಿ ಅವರ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಮಾರ್ತಾಯಿದ್ರು. ಸೊ ಕಸ್ಟಮರ್ಸ್ಗೆ ಡೆಲಿವರಿ ಕೊಡ್ತಾಯಿದ್ರು ಆ್ಯಂಡ್ ಆ ಪ್ರೋಸೆಸ್ಸಲ್ಲಿ ಅವ್ರ ಬಿಸ್ನೆಸ್ ಅಲ್ಲೇ ಇರುವಂಥ ಒಂದು ಪ್ರಾಬ್ಲಮ್ನ ಅರ್ಥ ಆಯಿತು. ಹೇಗೆ ಅಂದರೆ, ಬೇಸಿಕಲಿ ಕಸ್ಟಮರ್ಸ್ ಆಫ್ಲೈನ್ ಬದಲು ಆನ್ಲೈನ್ ಪ್ರಿಫರ್ ಮಾಡೋದು ಒಂದೇ ಒಂದು ರೀಸನ್ಗೆ, ಅಲ್ಲಿ ತುಂಬ ಕಲೆಕ್ಷನ್ ಸಿಗುತ್ತೆ ಅಂತ. ಬಟ್ ಇವರು ಲೋಕಲಲ್ಲೇ ಸಿಗುವಂಥ ಐಟಮ್ಸ್ನ ಆನ್ಲೈನಲ್ಲಿ ಮಾರಿದ್ರೆ ಯಾರು ತೊಗೋತಾರೆ, ನೀವೇ ಹೇಳಿ. ಸೊ ಇನ್ನೊಂದು ಕಡೆ ಬಟ್ಟೆ ಬಿಸ್ನೆಸ್ ಮಾಡ್ತಿರುವಂಥ ವ್ಯಾಪಾರಿಗಳು ಪ್ರಾಡಕ್ಟ್ಸ್ನ ಲೋಕಲ್ ಕಸ್ಟಮರ್ಸ್ಗಳದೇ ಗ್ಲೋಬಲ್ ಡಿಫ್ರೆಂಟ್ ಕಸ್ಟಮರ್ಸ್ಗೆ ಮಾರಿ ಅವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ಇದನ್ನು ಗಮನಿಸಿದಂಥ ಫೌಂಡರ್ಸ್ ಅವ್ರ ಬಿಸ್ನೆಸ್ ಮಾಡಲಲ್ಲಿ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಪ್ರೀವಿಯಸ್ಲಿ ಇವ್ರು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ನ ಫ್ಯಾಷನ್ ಏರ್ ಅನ್ನೋ ಒಂದು ಬ್ರ್ಯಾಂಡ್ನ ಮೇರಿ ಇ ಶಾಪಿ ಆಗಿ ಚೇಂಜ್ ಮಾಡ್ತಾರೆ. ಇದೇ ಇವತ್ತು ಮೀಶೋ ಆಗಿ ಚೇಂಜ್ ಆಗಿದೆ. ಆದರೆ ಮೀಶೋ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ, ಫಸ್ಟ್ ನೀವು ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿರುವಂಥ 2 ಬಿಸ್ನೆಸ್ ಮಾಡಲ್ಸ್ನ ತಿಳ್ಕೊಬೇಕು. ಅದೇ B2B ಆ್ಯಂಡ್ B2C. ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋ ಬೇಸಿಕ್ಕಾಗಿ ಈ ಮೂರೂ ನೋಡಿದ್ರೆ ಇವೆಲ್ಲ ಮಾಡೋದು ಒಂದೇ ಬಿಸ್ನೆಸ್ ಅಂತ ಅನ್ಕೋತೀವಿ, ಅಲ್ಲ. ಆದರೆ ನಿಜವಾಗ್ಲೂ ಮೀಶೋ ಮಾಡೋಂಥ ಒಂದು ಬಿಸ್ನೆಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ, ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಮಾಡೋ ಬಿಸ್ನೆಸ್ಗಿಂತ ತುಂಬ ಡಿಫ್ರೆಂಟಾಗಿ ಯಾಕಿರುತ್ತೆ ಅಂದರೆ, ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಬೈಯರ್ ಆ್ಯಂಡ್ ಸೆಲ್ಲರ್ಗೆ ಮಧ್ಯ ಒಂದು ಇಂಟರ್ಮೀಡಿಯೇಟ್ ಪ್ಲ್ಯಾಟ್ಫಾರ್ಮ್ ಥರ ಇರುತ್ತೆ. ಅಂದರೆ ಒಬ್ಬ ಕಸ್ಟಮರ್ ಒಂದು ಪ್ರಾಡಕ್ಟ್ನ ತೊಗೋಬೇಕು ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಒಬ್ಬ ಸೆಲ್ಲರಿಂದ ತೊಗೋಬೋದು. ಇದನ್ನು B2C ಮಾಡಲ್ ಅಂತ ಕರಿತೀವಿ, ಅದೇ ಬಿಸ್ನೆಸ್ ಟು ಕಸ್ಟಮರ್. ಬಟ್ ಮೀಶೋ ಫಾಲೋ ಮಾಡೋದು B2B ಮಾಡಲ್ನ, ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಮೀಶೋ ಒಂದು ಪ್ರಾಡಕ್ಟ್ನ ಸೆಲ್ಲರಿಂದ ಬೈಯರ್ಗೆ ಡೈರೆಕ್ಟಾಗಿ ಸೆಲ್ ಮಾಡಲ್ಲ, ಮಿಡಲಲ್ಲಿ ಒಂದು ಮೀಡಿಯೇಟರ್ ಇಂದ ಸೆಲ್ ಮಾಡುತ್ತೆ. ಅವ್ರನ್ನೇ ನಾವು ರೀಸೆಲ್ಲರ್ಸ್ ಅಂತ ಕರಿತೀವಿ. ಆದರೆ ಮೀಶೋ ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಬೇಸಿಕ್ಕಾಗಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ, ನಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಸ್ವಲ್ಪ ಜನ ಸ್ವಲ್ಪ ಪ್ರಾಡಕ್ಟ್ಸ್ನ ಅವರು ಸ್ಟೇಟಸಲ್ಲಿ ಇಟ್ಟು ಸೆಲ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್
ಅದ್ರ ಮೇಲ್ಗಡೆ ಸ್ವಲ್ಪ ಕಮಿಷನ್ನ ಇಟ್ಟು ಬಿಸ್ನೆಸ್ ಮಾಡ್ತಾರೆ. ಇವರನ್ನೇ ರೀಸೇಲರ್ಸ್ ಅಂತ ಕರಿತೀವಿ. ಹೀಗೆ ಮಾಡೋದು ಇಂಡಿಯಾಲಿನ ಪ್ರತಿ ಮೂಲೆಯಿಂದ ಇದ್ದಾರೆ. ಆದರೆ ಇವರೆಲ್ಲ ಅನ್ಆರ್ಗನೈಸ್ಡ್ ಆಗಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರಿಂದ ಒಬ್ರಿಗೆ ಸಂಬಂಧ ಇಲ್ಲದೇ ಯಾವ್ರವ್ರ ಬಿಸ್ನೆಸ್ ಅವರು ನೋಡ್ಕೊತಾ ಇರ್ತಾರೆ. ಪ್ಲಸ್ ಇದರ ಅಡ್ವಾಂಟೇಜ್ ಏನು ಅಂತಂದರೆ ಕಸ್ಟಮರ್ಸ್ ಇವ್ರ ಹತ್ರನ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿರೋದ್ರಿಂದ ತುಂಬ ಜನ ಇವ್ರನ್ನ ನಂಬಿ ಇವ್ರ ಹತ್ರ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಮೀಶೋ ಏನು ಮಾಡ್ತಾ ಇದೆ ಅಂತಂದರೆ ರೀಸೇಲರ್ಸ್ನ ಒಂದೇ ಪ್ಲ್ಯಾಟ್ಫಾರ್ಮ್ಗೆ ತೊಗೊಂಡು ಬಂದಿದೆ. ಹೇಗೆ ಅಂದರೆ ಇಂಡಿಯಾದಲ್ಲಿರುವಂಥ ತುಂಬ ಜನ ಸೆಲ್ಲರ್ಸ್ ಅವ್ರ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದಕ್ಕೆ ಮೀಶೋ ಅಂತ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ರೀಸೆಲ್ಲರ್ಸ್ ಆ ಪ್ರಾಡಕ್ಟ್ಸ್ನ ಲಿಂಕ್ ಆ್ಯಂಡ್ ಫೋಟೋಸ್ ತೊಗೊಂಡು ವಾಟ್ಸಪ್ ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾ ಅಲ್ಲಿ ಅಪ್ಲೋಡ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋಂಥ ಕಸ್ಟಮರ್ಸ್ಗೆ ಶೇರ್ ಮಾಡಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಮೀಶೋ ಅಂದರೆ ಸೆಲ್ಲರ್ಸ್ಗೂ ರೀಸೆಲರ್ಸ್ಗೂ ಮಧ್ಯ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಿದೆ. ಅದಕ್ಕೆ ಇದನ್ನು B2B ಬಿಸ್ನೆಸ್ ಟು ಬಿಸ್ನೆಸ್ ಮಾಡೋ ಅಂತ ಕರಿತೀವಿ. ಇಲ್ಲಿ ಒಂದು ಡೌಟ್ ಬರ್ಬೋದು ನಿಮಗೆ, ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ಅಲ್ಲೂ ಕೂಡ ನಾವು ಇದೇ ರೀತಿಯ ಆರ್ಡ್ರನ್ನ ಮಾಡ್ತೀವಿ. ಮೀಶೋ ಅಲ್ಲಿ ಕೂಡ ಹಾಗೆ ಆರ್ಡರ್ ಮಾಡ್ತೀವಿ. ನಮಗೆ ರೀಸೆಲ್ಲರ್ಸ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಯಾರೂ ಕಾಣಿಸಿಲ್ಲ. ಇನ್ ಕೇಸ್ ಈ ಡೌಟ್ ಹಾಗೇನಾದ್ರು ಅನಿಸ್ತು ಅಂತಂದರೆ ಹೇಳ್ತೀನಿ ಕೇಳಿ. ರೀಸೆಂಟ್ ಟೈಮ್ಸಲ್ಲಿ ಮೀಶೋ ಕೂಡ ಅವ್ರ ಬಿಸ್ನೆಸ್ನ B2B ಮಾಡಲಿಂದ B2Cಗೆ ಚೇಂಜ್ ಮಾಡಿದೆ. ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಮೀಶೋ ಕೂಡ ಕಸ್ಟಮರ್ಸ್ಗೆ ಪ್ರಾಡಕ್ಟ್ನ ಡೈರೆಕ್ಟಾಗಿ ಸೇಲ್ ಮಾಡ್ತಾಯಿದೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದಂಥ ಈ ಒಂದು ಬಿಸ್ನೆಸ್ 2015 ಟೈಮಲ್ಲಿ ಹೀಗೆ ಇರಲಿಲ್ಲ. ಯಾಕೆಂದರೆ ಅಷ್ಟೊತ್ತಾಗಲೇ ಅಮೆಝಾನ್, ಫ್ಲಿಪ್ಕಾರ್ಟ್ ಇಂಡಿಯಾನ ಪೂರ್ತಿ ಒಂದು ಮಾರ್ಕೆಟ್ನ ಆವರಿಸ್ಕೊಬಿಟ್ಟಿತ್ತು. ಅಂದರೆ ಇ ಕಾಮರ್ಸ್ ಬಿಸ್ನೆಸ್ನ ಮತ್ತೆ ಒಂದು ಕಾಂಪಿಟೇಷನ್ಗೆ ಬಂದು ಒಂದು ಚಿಕ್ಕ ಕಂಪನಿ ಇವತ್ತು ಇಷ್ಟು ದೊಡ್ಡ ಕಂಪನಿಗಳಿಗೆ ಒಂದು ಕಾಂಪಿಟೇಷನ್ ಕೊಡೋ ರೀತಿ ಬೆಳೆದಿದೆ ಅಂತಂದರೆ ತುಂಬ ಡಿಫ್ರೆಂಟ್ ಆದಂತಹ ಒಂದು ಬಿಸ್ನೆಸ್ ಮಾಡೆಲ್ ಆ್ಯಂಡ್ ಸ್ಟ್ರಾಟಜಿ ಜೊತೆಗೆ ಬರಬೇಕು. ಹಾಗೆ ಬಂದಂಥ ಒಂದು ಕಂಪನಿಯೇ ಮೀಶೋ. ಆದರೆ 2015 ಅಂತ ಸಮಯದಲ್ಲಿ ಈ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಅಂತ ಕಂಪನಿಗಳು ಜಾಸ್ತಿ ಟೈರ್ 1 ಸಿಟೀಸ್ ಮೇಲೆ ಮಾತ್ರ ಫೋಕಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಯಾಕೆಂದರೆ ಅಲ್ಲಿರುವಂಥ ಒಂದು ಕಸ್ಟಮರ್ಸ್ ಜಾಸ್ತಿ ದುಡ್ಡು ಇರುತ್ತೆ ಆ್ಯಂಡ್ ಆನ್ಲೈನ್ ಪೇಮೆಂಟ್ಸ್ ಕೂಡ ಮಾಡ್ತಾರೆ. ಆದರೆ ಟೈರ್ 2 ಆ್ಯಂಡ್ ಟೈರ್ 3 ಕಸ್ಟಮರ್ಸ್ ಆ ಥರ ಜಾಸ್ತಿ ಆನ್ಲೈನ್ ಪೇಮೆಂಟ್ ಮಾಡೋದಿಲ್ಲ. ಸೊ ಇವರು ಎಲ್ಲ ಕೂಡ ಅವ್ರಿಗೆ ಬೇಕಿರುವಂಥ ಪ್ರಾಡಕ್ಟ್ಸ್ನ ಲೋಕಲ್ ಸ್ಟೋರ್ಸಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡುವಂಥ ರೀಸೇಲರ್ಸ್ ಹತ್ರನ ತೊಗೋತಾರೆ. ಮೀಶೋ ಕಂಪನಿ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಪ್ರತಿ ಬಾರಿ ಕೂಡ ಫ್ರೀ ಆನ್ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಪ್ರೊವೈಡ್ ಮಾಡಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಬೆಳೀತಾ ಬಂತು. ಇವಾಗ ಮೀಶೋ ಫಾಲೋ ಮಾಡುವಂಥ ಬಿಸ್ನೆಸ್ ಮಾಡೆಲ್ ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ನೆಕ್ಸ್ಟ್ ಇ ಕಾಮರ್ಸ್ ದುಡ್ಡು ಹೇಗೆ ಮಾಡುತ್ತೆ ಅಂತ ಹೇಳ್ತೀನಿ. ಬೇಸಿಕ್ಕಾಗಿ ಮೀಶೋಗೆ 3 ಟೈಪ್ಸ್ ಆಫ್ ಇನ್ಕಮ್ ಇದೆ. ಕಮಿಷನ್ ಬೇಸ್ಡ್ ಅಂದರೆ ಮೀಶೋ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪ್ರಾಡಕ್ಟ್ಸ್ನ ಮಾರೋ ಸೆಲ್ಲರ್ಸ್ ಮೀಶೋಗೆ ಸ್ವಲ್ಪ ಕಮಿಷನ್ನ ಕೊಡಬೇಕು. ಇನಿಷಿಯಲ್ ಡೇಸಲ್ಲಿ ಇದೇ ಮೇಜರ್ ರೆವೆನ್ಯೂ ಸೋರ್ಸ್ ಆಗಿ ಇತ್ತು. ಬಟ್ ರೀಸೆಂಟ್ ಟೈಮ್ಸಲ್ಲಿ ಅವ್ರ ಕಾಂಪಿಟೇಟರ್ಸ್ ಕಂಪನಿ ಜೊತೆ ರೇಸಲ್ಲಿ ಇರೋದಕ್ಕೆ 0% ಮಾಡಿದೆ. ಅಂದರೆ ಮೀಶೋ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ನ ಮಾರಬೇಕು ಅಂತಂದರೆ ಕಂಪ್ನಿಗೆ ಕಮಿಷನಲ್ಲಿ 1% ಕೂಡ ಕೊಡಬೇಕಾಗಿಲ್ಲ. ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಕಮಿಷನ್ ಇಲ್ಲದೆ ಅವ್ರು ಹೇಗೆ ದುಡ್ಡು ಮಾಡ್ತಾರೆ ಮತ್ತು ಹೇಗೆ ಬರುತ್ತೆ ಅಂತ. ಸೊ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್ಸ್, ಮೀಶೋ ಕಂಪನಿ ಕಮಿಷನ್ ಇಲ್ಲದಲೇ ತುಂಬ ಜನಕ್ಕೆ ಸಹಾಯ ಆಗಿದೆ. ಹಾಗಾದರೆ ಈಗ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ಗಿಂತ ಜಾಸ್ತಿ ಜನ ಏನು ಮಾಡ್ತಾರೆ, ಸೆಲ್ಲರ್ಸ್ ಮೀಶೋ ಅಲ್ಲಿ ತಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸೆಲ್ಲರ್ಸ್ಗೂ ಮಧ್ಯೆ ಒಂದು ಕಾಂಪಿಟೇಷನ್ ಬೆಳೆಯುತ್ತೆ. ಸೊ ಯಾರಾದರೂ ಕಸ್ಟಮರ್ಸ್ ಮೊದಲು ಮೀಶೋ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ತಾ ಇದ್ದಾರೆ ಅಂತಂದರೆ ಸೆಲ್ಲರ್ಸ್ ಮೊದಲು ಅವ್ರ ಪ್ರಾಡಕ್ಟ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ನ ರನ್ ಮಾಡ್ತಾರೆ. ಸೊ ಈ ಆ್ಯಡ್ಸ್ನ ರನ್ ಮಾಡಬೇಕು ಅಂತಂದರೆ ಸ್ವಲ್ಪ ಚಾರ್ಜಸ್ನ ಕಟ್ಟಬೇಕಾಗಿ ಬರುತ್ತೆ. ಇದನ್ನೇ ನಾವಿಲ್ಲಿ ಆ್ಯಡ್ ರೆವೆನ್ಯೂ ಅಂತ ಕರಿತೀವಿ. ಇದೇ ಆ್ಯಡ್ ರೆವೆನ್ಯೂ ಇದನ್ನ ಸೆಕೆಂಡ್ನೇ ಸೋರ್ಸ್ ಆಫ್ ಇನ್ಕಮ್. ಮೀಶೋ ಕಂಪನಿ 3ನೇ ಸೋರ್ಸ್ ಆಫ್ ಇನ್ಕಮ್ ಬಂದು ಲಾಜಿಸ್ಟಿಕ್ಸ್ ಆ್ಯಂಡ್ ವ್ಯಾಲ್ಯೂ ಆಡೆಡ್ ಸರ್ವಿಸಸ್. ಇವರು ಸೆಲ್ಲರ್ಸ್ ಸೆಲ್ ಮಾಡೋವಂಥ ಪ್ರಾಡಕ್ಟ್ಸ್ನ ಕಸ್ಟಮರ್ಸ್ಗೆ ತಲುಪಿಸೋದಕ್ಕೆ ಕೆಲವೊಂದು ಇ ಕಾಮರ್ಸ್ ಮತ್ತು ಲಾಜಿಸ್ಟಿಕ್ಸ್ ಕಂಪ್ನಿಗಳ ಜೊತೆ ಟೈಪ್ ಮಾಡಿಕೊಂಡು ಅವ್ರಗಳ ಜೊತೆ ಒಂದು ಡೀಲ್ ಮಾಡ್ಕೊಳ್ಳುತ್ತೆ. ಸೊ ಕಂಪನೀಸ್ ಡೆಲಿವರಿ ಚಾರ್ಜಸ್ನ ಚಾರ್ಜ್ ಮಾಡುತ್ತೆ. ಆ್ಯಂಡ್ 4th ಸೋರ್ಸ್ ಆಫ್ ಇನ್ಕಮ್ ಬಂದು ಡೇಟಾ ಸೆಲ್ಲಿಂಗ್. ಹೌದು, ನೀವು ಅಂದ್ಕೊಳ್ಳೋ ರೀತಿ ಇದು ಯಾವುದೇ ರೀತಿಯಾದಂತಹ ಒಂದು ಪ್ರೈವಸಿಗೆ ಪ್ರಾಬ್ಲಮ್ ಇಲ್ಲದೆ ಇರೋಂಥ ಒಂದು ಡೇಟಾಸ್ನ ಕಂಪ್ನೀಸ್ ಸೆಲ್ ಮಾಡುತ್ತೆ. ಆ ಸೆಲ್ ಮಾಡೋವಂಥ ಒಂದು ಡೇಟಾ ಜೊತೆ ರೆವೆನ್ಯೂ ಕೂಡ ಜನ್ರೇಟ್ ಮಾಡುತ್ತೆ. ಎಕ್ಸಾಂಪಲ್, ಕಸ್ಟಮರ್ಸ್ ಯಾವ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದಾರೆ, ಯಾವ ಫೀಚರ್ಸ್ ಇರೋವಂಥ ಪ್ರಾಡಕ್ಟ್ಸ್ನ ಜಾಸ್ತಿ ನೋಡ್ತಾ ಇದ್ದಾರೆ, ಯಾವ ಫೀಚರ್ಸನ್ನು ಜಾಸ್ತಿ ಮಾರ್ಕೆಟಲ್ಲಿ ಓಡ್ತಾ ಇದೆ, ಜಾಸ್ತಿ ಆರ್ಡರ್ಸ್ ಯಾವುದಕ್ಕೆ ಮಾಡ್ತಾ ಇದ್ದಾರೆ, ಯಾವ ಟೈಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಡೇಟಾನ ಇದು ಸೆಲ್ ಮಾಡಿ ರೆವೆನ್ಯೂ ಜನ್ರೇಟ್ ಮಾಡ್ತಾ ಇರುತ್ತೆ. ತುಂಬ ಕಂಪನೀಸ್ ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಆಫ್ ಪ್ರಾಡಕ್ಟ್ಸ್ನ ತಯಾರು ಮಾಡಿ ಅವುಗಳನ್ನ ಸರ್ಚ್ ಮಾಡೋವಂಥ ಕಸ್ಟಮರ್ಸ್ಗೆ ಅದನ್ನು ಸೆಲ್ ಮಾಡ್ತಾರೆ. ಆ್ಯಂಡ್ ಇದರಿಂದ ಕಸ್ಟಮರ್ಸ್ಗೆ ಆಗಲಿ ಅವ್ರ ಪ್ರೈವಸಿಗೆ ಆಗಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಬೇಸಿಕ್ಕಾಗಿ ಯಾವ ಕಂಪನಿ ಕೂಡ
ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಂದರೆ ಕಸ್ಟಮರ್ ಸರ್ವಿಸ್ಗಿಂತ ಬೇಷ್ ಅನ್ಸ್ಕೋಬೇಕು ಅಂತ ಮತ್ತೆ ಅವರ ಕಡೆಯಿಂದ ಶಾಪಿಂಗ್ ಮಾಡಿಸ್ಕೋಬೇಕು ಅಂತ ಇರ್ತಾರೆ. ನಿಜವಾಗ್ಲೂ ಇದು ತುಂಬ ಕಷ್ಟದ ಕೆಲಸ. ದೊಡ್ಡ ಕಂಪನಿಗಳು ಕಸ್ಟಮರ್ಸ್ ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತೆ ಶಾಪಿಂಗ್ ಮಾಡಬೇಕು ಅಂತ ಪೇಯ್ಡ್ ಸಬ್ಸ್ಕ್ರಿಪ್ಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಮೀಶೋ ಹಾಗೆ ಅಲ್ಲ. ರೀಸೆಲರ್ಸ್ ಕಡೆಯಿಂದ ಕಸ್ಟಮರ್ಸ್ನ ನಂಬಿಕೆಗೆ ಜಾಸ್ತಿ ಮಾಡ್ಕೋಬೇಕು ಅಂತ ಚಿಕ್ಕ ಟೌನ್ಸ್ಗಳಲ್ಲಿರೋಂಥ ಒಂದು ಕಸ್ಟಮರ್ಸ್ಗೆ ಮೀಶೋ ಫೇವ್ರೆಟ್ ಶಾಪಿಂಗ್ ಪ್ಲೇಸ್ ಆಗಿ ಚೇಂಜ್ ಆಗಿದೆ. ಮೀಶೋ ಭಾರತದಾದ್ಯಂತ ವ್ಯಾಪಕವಾಗಿ ಬೆಳೀತಾ ಇದೆ. ಕಾಮರ್ಸ್ ವೇದಿಕೆ ಕೂಡ ತಂದುಕೊಟ್ಟಿದೆ. ಆ್ಯಂಡ್ 199 ಮಿಲಿಯನ್ ಗ್ರಾಹಕರನ್ನ ಹೊಂದಿದ್ದು ಸುಮಾರು 1.8 ಬಿಲಿಯನ್ ಆರ್ಡರ್ಗಳನ್ನ ಪೂರೈಸಿದೆ. ವಿಶೇಷ ಅಂದರೆ 88ರಿಂದ 90% ಅಷ್ಟು ಆರ್ಡರ್ಗಳು ಇವ್ರಿಗೆ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸಿಂದನೇ ಬರುತ್ತೆ. ಆ್ಯಂಡ್ ಮೀಶೋ, ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ನಂತಹ ಒಂದು ದೊಡ್ಡ ಕಂಪ್ನಿಗಳ ಜೊತೆ ಇದು ಕಾಂಪಿಟೇಷನ್ಗೆ ಇದ್ದರೂ ಸಹ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಈ ಕಂಪ್ನಿಗೆ ಬರೋದು ನಿಲ್ಲಿಲ್ಲ. ತುಂಬ ದೊಡ್ಡ ಕಂಪನಿಗಳಾದಂಥ ಸಾಫ್ಟ್ ಟೆಕ್ ಅಂತಹ ಕಂಪ್ನಿಗಳು ಕೂಡ ಈ ಒಂದು ಕಂಪನಿಲಿ ಇನ್ವೆಸ್ಟ್ಮೆಂಟ್ನ ಮಾಡಿದೆ. ಆ್ಯಂಡ್ ಇದರ ಒಂದು ಕಂಪ್ಲೀಟ್ ವ್ಯಾಲ್ಯೂಯೇಷನ್ ನೋಡೋದಾದರೆ $6 ಬಿಲಿಯನ್ ಇದೆ. ಫೈನಲಿ ಈ ವಿಡಿಯೋಯಿಂದ ನಾವು ತಿಳ್ಕೊಬೇಕಾಗಿರುವಂಥ ಒಂದು ವಿಷಯ ಏನು ಅಂತಂದರೆ, ಒಂಥ ಬಿಸ್ನೆಸ್ ಇರೋವಂಥ ಒಂದು ಐಡಿಯಾ ಇದ್ದರೂ ಕೂಡ ಅದನ್ನು ಮೊದಲು ನಾವು ಒಂದು ಮಾರ್ಕೆಟಿಗೆ ತೊಗೊಂಡು ಹೋಗಿ ಸ್ಮಾಲ್ ಸ್ಕೇಲಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಐಡಿಯಾಗೆ ಇರೋವಂಥ ಒಂದು ಪ್ರಾನ್ಸ್ ಆ್ಯಂಡ್ ಕಾನ್ಸ್ ಏನು ಅಂತ ಗೊತ್ತಾಗುತ್ತೆ. ಈ ಮೀಶೋ ಫೌಂಡರ್ಸ್ ಕೂಡ ಮಾಡಿದ್ದು ಕೂಡ ಇದ್ದೇನೆ. ಇನಿಷಿಯಲಿ ಇವ್ರ ಐಡಿಯಾನೇ ಬೇರೆ ಇತ್ತು. ಆ ಐಡಿಯಾಗೆ ಇರೋವಂಥ ಒಂದು ಪೊಟೆನ್ಷಿಯಲಿಟಿ ಆ್ಯಂಡ್ ಕಸ್ಟಮರ್ಸ್ ಫುಲ್ಫಿಲ್ಮೆಂಟ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಇವರಿಬ್ಬರು ನೋಡಿದ್ರೆ ನಾವು ತಿಳ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.